ಇವತ್ತಿನ ವಿಷಯ ಶ್ರೀಮಣಿ ಜುಗುಲ್ರ ಕೈವಲ್ಯ ಪದ್ಧತಿ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಜೀವ ಸಂಬೋಧನ ಸ್ಥಳದ 22ನೇ ಪದ್ಯ. ಇವತ್ತಿನ ವಿಷಯಕ್ಕೆ ಆಧಾರವಾಗಿಟ್ಟುಕೊಂಡು ನಾವೆಲ್ಲರೂ ಕೂಡ ಚಿಂತನ ಮಂಥನ ಮಾಡೋಣ. ಬರೀತಾರೆ, ಆಹದ ತಪ್ಪಿದೊಡಿಂತು ತಪ್ಪುವವು ದೇಹಿಗಳಿಗೆ ನೋಡು ರಮಣಿರನ್ನೇ ಅಂತ ಎಷ್ಟು ಸುಂದರವಾಗಿರತಕ್ಕಂಥ ಮಾತನ್ನು ಹೇಳ್ತಾರೆ. ಆಹದ ತಪ್ಪಿದೊಡಂತಿವು ತಪ್ಪುವವು ದೇಹಿಗಳಿಗೆ ನೋಡು ರಮಣಿರನ್ನೇ. ಈ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಒಂದು ಹದ ಇದೆ. ಇದು ಬರಬಾರದು ಒಮ್ಮೆ ಬಂದದ, ಪುಣ್ಯಕ್ಕನುಗುಣವಾಗಿ ಜನ್ಮ ತೊಟ್ಟುಕೊಂಡು ಬಂದೀವಿ. ಇದು ಒಳ್ಳೆ ಹುಟ್ಟಿ ಬರಾಕ ಹುಲ್ಲು ಜನ್ಮ ಅಲ್ಲ, ಇದು ಒಂದು ಹದ ಅದ. ಈ ಹದ ಏನು ಕೊಟ್ಟಾನ ಭಗವಂತ, ಇದ್ರೊಳಗೆ ನಾವು ಜ್ಞಾನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ, ಹೊಲ ಹದ ಇದ್ದಾಗ ಬಿತ್ತಿರೋದಿಲ್ಲ, ಹೊಲ ಅದಾವಿಲ್ಲ. ಹೊಲ ಹದ ಇದ್ರೆ ಬಿತ್ತಿ, ಮತ್ತು ಹದ ಇರ್ಲಿಲ್ಲ ಅಂದ್ರೆ ಬಿತ್ತಕ್ಕಾಗತ್ತೆ. ಇದು ತಿಳಿಲಿಲ್ಲ ಅಂದ್ರೆ ಮಕ್ಕಳು ಮದ್ವಿ ವಯಸ್ಸಿಗೆ ಬಂದಾಗ ಮದ್ವಿ ಮಾಡ್ತಾರ, ಏನು ಮುದುಕರಾಗ ಮಾಡ್ತಾರ, ಏನು ಬಾಲ್ಯದಲ್ಲಿ ಮಾಡ್ತಾರ? ವಯಸ್ಸಿಗೆ ಬಂದಾಗೆ ಮಾಡೋದು. ಒಂದು ಹದ ಅದ. ಇದೊಂದಕ್ಕೆ ಅಲ್ಲ, ಸಾಯೋದಕ್ಕೂ ಹದ ಕ್ರಮ ಅದ. ವಯಸ್ಸಾಗಿ ಸತ್ರೆ ಏನಿಸ್ತದ, ಎಲ್ಲ ಆಗಿತ್ತು ಬಿಡಪ್ಪ, ಎಲ್ಲ ಕಂಡಾಗ ಹೋಗೋದಿತ್ತು ಹೋಗ್ಯಾನ. ಅದೇ ಏಜ್ ಒಳಗ ಹೋದ್ರ ಇನ್ನೂ ಬಾಳಿ ಬದುಕಬೇಕು, ಇನ್ನೂ ಒಂದಿಷ್ಟು ದಿನ ನೋಡಬೇಕು, ಇನ್ನೂ ಸುಖ ಅನುಭವಿಸತಕ್ಕಂಥವು ಕೂಡ ಇವಾಗ ಹೋದಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಬರುತ್ತೇವೆ. ಪ್ರತಿಯೊಂದಕ್ಕೂ ಹದ ಇದೆ. ಮನೆಯೊಳಗೆ ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟು ಹದ ಇದ್ದಾಗ ರೊಟ್ಟಿ ಚಂದ ಆಗ್ತದ. ಎಲ್ಲದಕ್ಕೂ ಒಂದು ಹದ. ದಾಂಪತ್ಯ ಜೀವನಕ್ಕೊಂದು ಹದ ಇದೆ. ಹೆಂಡತಿ ಸರಿಯಾಗಿದ್ದರೆ ಸಂಸಾರ, ತಕ್ಕಡಿ ಸರಿಯಾಗಿದ್ದರೆ ವ್ಯಾಪಾರ ಹೇಳ್ತಾರ. ಹೆಂಡತಿ ಸರಿಯಾಗಿದ್ದು ಮನೆಯೊಳಗಂದ್ರ ಬಹಳ ಚಂದ ಸಂಸಾರ ಹೋಗ್ತದೆ. ತಕ್ಕಡಿ ಸರಿಯಾಗಿತ್ತು ಅಂದ್ರೆ ವ್ಯಾಪಾರ ಚಂದ ಮಾಡ್ತಾರೆ. ಅದು ಸ್ವಲ್ಪ ಏನಾದ್ರು ಒಂಕಡಿಕಾಯಿ ಇತ್ತು ಅಂದ್ರೆ ವ್ಯಾಪಾರ ಮಾಡಕ್ಕಾಗಲ್ಲ. ಈ ಹದ ಇದೆ. ಈ ಹದವನ್ನ ಅರಿತು ಮನುಷ್ಯ ಜನ್ಮಕ್ಕೆ ನಾವು ಒಂದು ಹದ ತಗೊಂಡು ಬಂದಿವಲ್ಲ, ಆ ಹದ ತಪ್ಪು ಅಂದ್ರೆ ಏನು ಮಾಡಕ್ಕಾಗಲ್ಲ. ಸುಮ್ಮನೆ ವಿಚಾರ ಮಾಡಿ, ಈ ಜನ್ಮ ಹೋದ್ಮೇಲೆ ನೀವು ಮುಂದೆ ಏನಾಗಿ ಹುಡ್ತೀರ ಅನ್ನೋದು ಗ್ಯಾರಂಟಿ ಇದೆ? ಇದನ್ನೇ ಆಗಿ ಹುಡ್ತೀವಿ ಅನ್ನೋದು ಗೊತ್ತದ? ಅಥವಾ ಹಿಂದೆ ಏನಾರು ಆಗಿ ಹುಟ್ಟಿದ್ದೇನೋ ನೆನಪದನ? ಇಲ್ಲ. ಏನಾಗಿ ಹುಟ್ಟುತ್ತೀವಿ ಅನ್ನೋದು ಮುಂದೆ ಗೊತ್ತಿಲ್ಲ, ಹಿಂದೇನಾಗಿ ಹುಟ್ಟಿದೀವಿ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಈಗ ಮನುಷ್ಯ ಜನ್ಮ ತಗೊಂಡು ಬಂದಿವಿ ಅಂದ್ರೆ ಇದಕ್ಕೊಂದು ಹದ ಇದೆ. ಅದಕ್ಕೆ ಹೇಳ್ತಾರವ್ರು ಇಲ್ಲಿ, ಕುರುಡನಿಗೆ ಕಾಗಿ ಕೊಟ್ಟಿರ್ತಾರೆ ಒಬ್ಬ ಮನುಷ್ಯ, ಅಥವಾ ತಾನೇ ಹಾರೆಲ್ಲ ಬಂದು ಕುಂತೈತೆ ಅನ್ಕೋರಿ. ಅದ ಬಂದು ಕುಂತಂತ ಸಂದರ್ಭದೊಳಗ ಅವ ಕುರುಡು ಏನ್ ಮಾಡ್ತಾನೆ, ಈ ಕಾಗಿ ತಗೊಂಡು ನಾ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಕೈಯನ್ನು ಬಿಟ್ಟು ಬಿಡ್ತಾನ. ಎಂದರ ಕಾಗಿ ಕೈಯಾಗ ಸಿಗ್ತದೇನು? ಸಿಗಂಗಿಲ್ಲ. ಅದು ಅಕಸ್ಮಾತ್ ಆಗಿ ಬಂದಿತ್ತು. ಇವನು ಯೋಗ ಅನ್ನಬೇಕು, ಅದೊಂದು ಹದ ಇತ್ತು ಅವನಿಗೆ, ಅರ್ಥ ಮಾಡ್ಕೊಳ್ಳಿಲ್ಲ. ಅವ ಏನ್ ಮಾಡಿದ, ಆ ಕಾಗೆಯನ್ನ ಕೈ ಒಳಗೆ ಇಟ್ಕೊಂಡು ನಾ ಏನ್ ಮಾಡ್ಲಂತೆ ಕೈ ಬಿಟ್ಟು ಬಿಟ್ಟ. ಕೈ ಬಿಟ್ಟಂತ ಸಂದರ್ಭದೊಳಗ ಮುಂದೆ 5-10 ನಿಮಿಷದೊಳಗ ರಾಜ ಏನ್ ಮಾಡ್ತಾನೆ, ಡಂಗೂರು ಸಾರಿಸ್ತಾನೆ. ನನಗೊಂದು ಕಾಗೆ ಬೇಕಾಗಿದ, ಆ ಕಾಗೆಯನ್ನು ಹಿಡಿದು ಕೊಟ್ಟವ್ರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಡಂಗೂರು ಸಾರಿದ. ಅವಾಗ ಅವನಿಗೆ ಏನ್ ಅನಿಸ್ತು, ಕಾಗಿ ಸಿಕ್ಕದನ್ನ ಬಿಟ್ಟು ಬಿಟ್ಟೆ, ಹೋಗಿ ಬಿಡ್ತು, ಅರ್ಧ ರಾಜ್ಯ ಸಿಗ್ತಿತ್ತಲ್ಲ ಅಂತ ಅವ ಹಲಾಡಿಸಿದ್ರೆ ಬರಂಗಿಲ್ಲ, ಮರಗಿದ್ರ ಬರಂಗಿಲ್ಲ. ಯಾವಾಗ ಅದು ಸಿಕ್ಕಿತ್ತಲ್ಲ ಅದನ್ನ ಉಪಯೋಗ ಮಾಡೋದನ್ನು ನಾವು ಕಲಿಬೇಕು. ಹಂಗೆ ಇದು ಒಂದು ದೇಹ ಅನ್ನತಕ್ಕಂಥದ್ದೊಂದು ಹದ ಅದ. ಪಂಚಭೂತಗಳಿಂದ ಹುಟ್ಟಿದ್ದು ಈ ದೇಹ ಪಂಚಭೂತಗಳಲ್ಲಿ ಲೀನ ಆಗ್ತದೆ. ನಿಮಗೆ ಒಂದೇ ದಿನ ಹೇಳಿದ್ದೆ ನಾ ಪಂಚಪರಾಳ ತಗೊಂಡು ಬರಿ ಅಂತ, ಇವಾಗ ಹೇಳ್ತೀನಿ ಅದನ್ನ. ಈ ಪಂಚಪರಾಳ ಯಾಕೆ ಪಂಚ ಅಂದ್ರೆ 5, ಅದು 5 ಅದಾವ. ಈಗ ಅಲ್ಲಿ ತಗೊಂಡ್ ಬರ್ತೀವಿ. ಹುಟ್ಟಿದಾಗ ಪಂಚಾಂಗ ಕೇಳ್ತೀರಿ, ಅವ್ರು ನಾಳೆ ಹೇಳ್ತೀನಿ ನಾನು. ಹುಟ್ಟಿದಾಗ ಪಂಚಾಂಗ ಕೇಳ್ತೀರಿ, ಅವು 5 ಅದಾವ.
ಇನ್ನು ದೇಹ ಹುಟ್ಟ್ಯದ, ಇದು ಕೂಡ 5 ಭೂತಗಳಿಂದ ಹುಟ್ಟ್ಯದ ಇದು, ಹೌದಿಲ್ಲ? ಇನ್ನು ಮದುವೆ ಒಳಗ ಪಂಚಕಲಸ ಹುಡ್ತಾರ, ಅವು 5 ಅದಾವೆ. ಇವು ಎಲ್ಲದಕ್ಕೂ ಕೂಡ ಯಾಕೆ ಅಂತ ಕೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಪಂಚಭೂತಗಳಿಂದ ಹುಟ್ಟಿದ್ದು ಈ ದೇಹಕ್ಕೆ ಪಂಚಾಂಗ ಕೇಳ್ತಾರೆ. ಈ ಪಂಚಭೂತಗಳು ಯಾವ್ಯಾವು? ನಿಮ್ಮ ಭವಿಷ್ಯ ಬಿಕ್ಕಟ್ಟು ಆಗ್ಬೋದು ವಿಷಯ, ಆದ್ರೂ ನಿಮ್ಗೆ ತಿಳಿಯುವಾಗ ಹೇಳ್ತೀನಿ. ಆಕಾಶ್, ವಾಯು, ತೇಜ್, ಜಲ, ಪೃಥ್ವಿ, ಇವು 5. 25 ತತ್ವಗಳ ಕೂಡಿ ಈಗ ನಾವು ನೀವು ಕುಂತೀವಲ್ಲ, ಈ ಸ್ಥೂಲ ದೇಹ ನಿರ್ಮಾಣ ಆಗ್ಯದ. ಇದು ಲಕ್ಷ್ಯ. ಶರೀರದೊಳಗ ಶಕ್ತಿ ಇದ್ದಾಗ ಮಾತ್ರ, ಆ ಶರೀರದೊಳಗೆ ಶಕ್ತಿ ಇದ್ದಾಗ ಮಾತ್ರ ನಾವು ಈ ಪುರಾಣನೂ ಕೇಳಬಹುದು, ನಮ್ಮನ್ನು ನಾವು ತಿಳ್ಕೋಬಹುದು, ಶಾಸ್ತ್ರ ಕೇಳ್ಬೋದು, ಉದ್ಧಾರ ಆಗ್ಬೋದು. ಕಿವಿನೂ ಕೇಳಲಿಲ್ಲ, ಕಣ್ಣೂ ಕಾಣಲಿಲ್ಲ, ಇಂದ್ರಿಯಗಳ ಕೆಲಸ ಕೊಡ್ಲಿಲ್ಲ, ನಮ್ಮ ಶರೀರ ನಮ್ಮನ್ನ ಕೈ ಕೊಡಾಕತ್ತು ಅಂದ್ರೆ ನೀವೇನ್ ಕೇಳೋದಿಲ್ಲ. ನಿಮ್ಮ ಶರೀರ ನಿಮ್ಮ ಮಾತು ಕೇಳಂಗಿಲ್ಲ, ನೀವು ಇನ್ನೊಬ್ಬರ ಅಧೀನ ಆಗ್ತೀರಿ. ಯಾಕೆ? ನಿಮಗೆ ಒಬ್ರು ಬೇಕು, ಕುಂತ್ರೆ ಎಬ್ಸಾಕ್ ಒಬ್ರು ಬೇಕು, ಕುಂದ್ರಸಾಕ್ ಒಬ್ರು ಬೇಕು, ಕೈ ಹಿಡಿದು ನಡ್ಸಾಕ್ ಒಬ್ರು ಬೇಕು. ಎಷ್ಟು ವಯಸ್ಸು ಆಗ್ತಾ ಬರ್ತದಲ್ಲ, ಅಲ್ಲಿ ಮಗುವಿನ ತರ ಮನಸ್ಸು ಬರ್ತದ ವಯಸ್ಸಾದವರು. ಅದಕ್ಕೆ ಮಕ್ಕಳನ್ನ ಮಾಡ್ತಾವ, ಸುಮ್ಮನೆ ಕುಂದ್ರಂಗಿಲ್ಲ, ಕುಂದ್ರಂಗಿಲ್ಲ, ಮಾತಾಡಿದ್ದೆ ಮಾತಾಡೋದು, ಹೇಳಿದ್ದೆ. ಅದಕ್ಕೆ ವಯಸ್ಸಾದ್ಮೇಲೆ ತಂದೆ ತಾಯಿಗಳನ್ನ ಮಕ್ಕಳನ್ನ ನೋಡ್ಬೇಕಲ್ಲ, ಆ ಭಾವ ಬರ್ತದ ಅವರಿಗೆ. ಎಲ್ಲರಿಗೂ ಏಜಿಗೆ ಹೋದ್ಮೇಲೆ ಆ ಭಾವ ಬಂದೇ ಬರ್ತದ, ಅವರು ಒಬ್ಬರದೇ ಅಂತಲ್ಲ. ಇಲ್ಲಿ ಹೇಳ್ತಾರೆ ಬಸವಣ್ಣವರು, ಇಷ್ಟೆಲ್ಲ ಶರೀರ ಇಂದ್ರಿಯಗಳ ಸದೃಢ ಇದ್ದಾಗ ಮಾತ್ರ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿದ್ದೊಪ್ಪ ಒಳಿಯದ ಮುನ್ನ. ಮುಪ್ಪಿಂದೊಪ್ಪ ಒಳಿ ಅಂದ್ರೆ ಮುಪ್ಪು ಬರುವುದಕ್ಕಿಂತ ಮುಂಚೆನೆ ನೀನು ಯಾರು ಅನ್ನೋದನ್ನ ತಿಳ್ಕೋ. ಈ ಸಾಧನೆಯನ್ನು ಮಾಡ್ಲಿಕ್ಕೆ ಬಂದೀವಿ ನಾವು. ನಾಳೆ ಗೊತ್ತಾಗ್ತದ ತಾಯಿ ಗರ್ಭದಲ್ಲಿ ಏನ್ ಕೊಡ್ತೀವಿ ಅನ್ನೋದು ನಾಳೆ ವಿಷಯ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಇನ್ನೊಂದು ಕಡೆ, ಪಂಚಭೂತಗಳಿಂದ ಹುಟ್ಟಿದ್ದು ಈ ದೇಹಕ್ಕೆ, ಪಂಚಭೂತಗಳಿಂದ ಇದು ಏನು ದೇಹ ಹುಟ್ಟ್ಯದ, ಇದ್ರ ಕಿವುಕ್ಕೆ ನಾವೆಲ್ಲ ಕಡ ಕೊಟ್ಟಿವಿ ಅಂದ್ರೆ ನಮ್ಮಲ್ಲಿ ಏನೂ ಇಲ್ಲ. ಇವೆಲ್ಲ ಇಂದ್ರಿಯಗಳು ನಮ್ಮ ಸ್ವಾಧೀನದಲ್ಲಿದ್ದಾಗ ಮಾತ್ರ ನಾವು ಯಾರು, ಎದಕ್ಕೆ ಬಂದೀವಿ ಅನ್ನೋದನ್ನ ವಿಚಾರ ಮಾಡಬೇಕು. ಯಾಕಂದ್ರೆ ಈ ನರಜನ್ಮ ಶ್ರೇಷ್ಠ ಜನ್ಮ. ಇನ್ನೊಂದ್ ಕಡೆ ನಿಜಗುಂಡ್ರೆ ಬರೀತಾರೆ, ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಕೇಳ್ತಾರೆ. ಅಂದ್ರೆ ಉಂಟೆ ಅಂದ್ರೆ ಇಲ್ಲ ಅಂತ ಅರ್ಥ. ಈ ಮನುಷ್ಯ ಜನ್ಮಕ್ಕಿಂತ ಇನ್ನೊಂದು ಜನ್ಮ ಮಿಗಿಲುಂಟೆ ಅಂದ್ರೆ ಇಲ್ಲ ಅಂತ ಅರ್ಥ. ಇದು ಶ್ರೇಷ್ಠವಾದ ಜನ್ಮ. ಬಂದೀವಿ ಇಲ್ಲಿ, ಎದಕ್ಕೆ ಬಂದೀವಿ ನೋಡ್ರಿ. ಒಂದು ಬುಗುರಿ, ಈ ಸಣ್ಣ ಹುಡುಗರು ಈಗ ಬುಗುರಿ ಆಟ ಅಂತ ಹೋಗ್ಬಿಟ್ಟದ. ಈ ಸಣ್ಣ ಬುಗುರಿ ಆಡುವಾಗ ಗೊತ್ತಾಗತ್ತೆ ಬುಗುರಿ ಅಂತ. ಈ ಬುಗುರಿ ಅದನ್ನ ಹಿಡಿದು ಆ ಚರಿಯನ್ನ ಸುತ್ತಿ ಅದರ ಹಿನ್ನೆಲೆ ಒಂದು ಕೈ ಒಳಗೆ ಹಿಡ್ಕೊಂಡು ಹಿಂಗೆ ಒಗಿತಾನ ಹುಡುಗ. ಒಗದಾಗ ಅದು ತಿರುಗ್ತದ, ತಿರುಗಿ 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 ಒಂದು ದಿನ ಉರುಳಿ ಬೀಳುತ್ತದೆ. ಹೌದಿಲ್ಲ? ಇದು ಅದರೊಳಗೆ ನಮಗೆ ಪಾಠ ಕಲ್ಕೊಳ್ಳುವಂಥದ್ದು ವಿಷಯ. ನೀವೇನು ಸಂಸಾರ ಮಾಡ್ತೀರಲ್ಲ, ನೀವು ಮಾಡತಕ್ಕಂಥದ್ದು ಮನೆ ಒಳಗೇನೆ ನಮಗೆ ಶಾಸ್ತ್ರದ ಪಾಠ ಕಲ್ಕೊಳ್ಳುವಂಥವದ, ತಿಳ್ಕೊಳ್ಳುವಂಥವದ. ಇವ್ರೇನೋ ಹಿಂದಿನ ಹಿರಿಯರು ಮಾಡ್ಯಾರಪ್ಪ, ನಾವು ಮಾಡ್ಬೇಕಷ್ಟೇ. ಹಂಗೆ ಮಾಡೋದು. ಇದನ್ನ ಎದಕ್ಕೆ ಮಾಡಿದ್ರು, ಯಾಕೆ ಮಾಡಿದ್ರು, ಯಾಕೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರ ಅವರು, ತಿರುಗಿ ತಿರುಗುತ್ತ ಬುಗುರಿ ತಾನೇ ಸೋತು ಧರೆಗೆ ಉರುಳುವಂತೆ. ಅದು ಹೆಂಗ ತಿರುಗಿ ತಿರುಗ್ತದ, ಅದು ತಿರುಗಿ ತಿರುಗಿ ಒಂದು ದಿನ ಬೀಳುತ್ತದೆ. ಹಂಗೆ ಇದು ಕೂಡ ಈ ಬುಗುರಿ ಭಗವಂತ ಅದೇನ್ ದಾರ ಸುತ್ತಾನಲ್ಲ, ಅದು ಅವನ ಕೈಯಾಗದ. ಪಾತ್ರಧಾರಿ ನಾವು, ಸೂತ್ರಧಾರಿ ಆತದಾನೆ. ಅದನ್ನ ಒಗದಾನವ ಹೆಂಗ್ ಒಗದಾನ ಅಂದ್ರೆ, ಈ ಏನು ಬಂದಿಯಲ್ಲ ಈ ಅಧ್ಯಾತ್ಮವನ್ನು ತಿಳ್ಕೊಂಡು ಪ್ರಪಂಚ ಪಾರಮಾರ್ಥ ಎರಡು ಸಾಧನೆ ಮಾಡು ಅಂತೇಳಿ ಭೂಮಿ ಕಳಿಸ್ಯಾನಲ್ಲ, ಹಿಂಗ ಒಗದು ಬಿಟ್ಟಾನ. ಈ ನಶ್ವರವಾಗಿರ್ತಕ್ಕಂಥದ್ದು ಇವಕ್ಕೆ ಎಲ್ಲ ಕ್ಷಣಿಕ ಸುಖಕ್ಕಾಗಿನೇ ಇವಕೇನೆ ಬಡದಾಡಿ ತಿರುತಿರುಗಿ ಒಂದು ದಿನ ಧರಣಿಗೆ ಉರುಳುವಂತೆ. ಒಂದು ದಿನ ಉರುಳು ಹೋಗ್ತೀವಿ. ಏನ್ ಸಾಧನೆ ಮಾಡಿ, ಹುಟ್ಟಿದ ಯಾಕ ಸಾಯಾಕ, ಸಾತ್ಯಾಕ ಹುಟ್ಟಾಕ, ಊರಿಗೆ ಒಂದು ಊಟ, ಮನೆಗೆ ಒಂದು ಫೋಟೋ. ಮನೆಗೆ ಸತ್ ಮೇಲೆ ಫೋಟೋ ಹಾಕಿ ಪೂಜೆ ಮಾಡ್ತಾರೆ ವಿನಃ ಬಾಳ ಆದ್ರೆ ವರ್ಷದಾಗ ನಿನ್ನ ಹೆಸರ ಮೇಲೆ ಒಂದಿನ ಊಟ ಹಾಕ್ಬೋದು. ಆದ್ರೆ ನಿಂದ್ಯಾರು ಸ್ಮರಣೆ ಇಡಂಗಿಲ್ಲ. ನೀನ್ ಮಾಡಿದ್ದೇನು, ತಂದಿರುವುದಾದರೂ ಏನು, ಒಯ್ಯುವುದಾದರೂ ಎಷ್ಟು ಹೇಳ್ತಾರವರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಬಸವಣ್ಣವ್ರು ಇನ್ನೊಂದು ಕಡೆ ವಚನ ಬರೀತಾರೆ,
ಎಷ್ಟು ಚಂದ.